ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ, ನನ್ನೆಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ನಾಗರಿಕ ಬಂಧುಗಳೇ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ, ಹಿತೈಷಿಗಳೇ, ಆತ್ಮೀಯರೇ, ಈ ದಿನ ನಮ್ಮ ಸದಾಶಿವ ನಗರ ಸ್ಯಾಂಕಿ ಕೆರೆಯ ಎದುರುಗಡೆ ಇರುವಂತ ಟ್ರಯಾಂಗಲ್ ಪಾರ್ಕ್ ಇಲ್ಲಿ ತಮ್ಮೆಲ್ಲರ ಕೋರಿಕೆ ಅಪೇಕ್ಷೆ ಅಂತಾನೆ ಅವರ ಒಂದು ಪ್ರತಿಮೆ ಆಗ್ಬೇಕು ಅನ್ನುವಂಥದ್ದು ತಮ್ಮೆಲ್ಲರ ಒತ್ತಾಯ ಆಗಿತ್ತು. ಈಗ ಬಹಳಷ್ಟು ಸಮಯನೇ ಆಗ್ಬಿಡ್ತು. ಅವರು ದೈವವಶರಾಗಿ ನಮ್ಮಿಂದ ಅಗಲಿ ಈಗಾಗಲೇ 4 ವರ್ಷ ಆಗ್ತಾ ಬಂತು. ಅವ್ರು ಯಾವಾಗಲೂ ಇಲ್ಲೊಬ್ರು ಹೇಳಿದಾಗೆ, ಅಭಿಮಾನಿಗಳು ಎಲ್ಲರೂ ಹೇಳಿದಾಗೆ ಅವ್ರು ಯಾವಾಗಲೂ ನಮ್ಮಲ್ಲೇ ಇದ್ದಾರೆ. ಆ ಪ್ರೀತಿಯಿಂದನೇ ಎಷ್ಟೇ ಕಾಲ ಆಗಿದ್ರು ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವೆಲ್ಲರೂ ಪ್ರೀತಿಸ್ತೀವಿ, ಎಲ್ಲರೂ ಗೌರವಿಸ್ತೀವಿ. ಅದಕ್ಕೆ ಸಾಕ್ಷಿಯಾಗಿಯೇ ಇವತ್ತಿಲ್ಲಿ ಪ್ರತಿಮೆ ಅನಾವರಣ ಆಗ್ತಿರುವಂತ. ಅವರು ಬೆಳೆದು ದೊಡ್ಡ ಸಾಧಕರಾಗಿ ಬಾಳಿ ಬದುಕಿದಂತ ಸ್ಥಳನೇ ಸದಾಶಿವ ನಗರ. ಅಣ್ಣವರ ಸುಪುತ್ರರಾಗಿ, ಅಣ್ಣವರು ಹೇಗೆ ನಮಗೆ ಅವ್ರ ಮೇಲೆ ಅಭಿಮಾನ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೇಲೆ ನಮಗೆ ಬಹಳಷ್ಟು ಅಭಿಮಾನ. ಆಚೆ ಕಡೆ ಸ್ಯಾಂಕಿ ಇನ್ನೊಂದು ಎಂಟ್ರೆನ್ಸ್, ಮಲ್ಲೇಶ್ವರಂ ಕಡೆಯಿಂದ ಬರುವಂತ ಎಂಟ್ರೆನ್ಸ್ ನಲ್ಲಿ ಗೋಕಾಕ್ ಚಳುವಳಿ ಸ್ಮರಣಾರ್ಥ ಉದ್ಯಾನವನವನ್ನ ನಿರ್ಮಾಣ ಮಾಡಿ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನ ಅಲ್ಲಿ ಅನಾವರಣವನ್ನ ಮಾಡಿದ್ರು. ಸ್ಯಾಂಕಿ ಕೆರೆಯ ಇನ್ನೊಂದು ಭಾಗ ಸದಾಶಿವ ನಗರ. ಈ ಭಾಗದಲ್ಲಿ ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನ ಅನಾವರಣವನ್ನ ಮಾಡ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಅವರ ಶ್ರೀಮತಿಯವರು, ಅವರ ಜೀವನದ ಸಂಗಾತಿ, ಯಾವಾಗಲೂ ನಮ್ಮಲ್ಲಿ ಅಚ್ಚುಮೆಚ್ಚಾಗಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸನ ಗಳಿಸಿರುವಂತಹ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕೇಳ್ಕೊಂಡಾಗ ತಕ್ಷಣ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಅವರು ಒಪ್ಕೊಂಡು ಇವತ್ತು ನಮ್ಮಲ್ಲಿದ್ದಾರೆ. ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೊಂದಿಗೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಡಾಕ್ಟರೇಟ್ ಕೊಡುವಂತದ್ದಾಗಿತ್ತು. ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅವರ ಕೊಡುಗೆ ಅಪಾರ. ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ, ಹಿಂದಿ ಸಿನಿಮಾ ರಂಗಕ್ಕೆ, ಒಟ್ಟು ಭಾರತ ಸಿನಿಮಾಕ್ಕೆ ಅಪಾರ ಕೊಡುಗೆ ಕೊಟ್ಟಿರುವಂತವರು ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು. ಅವರೇ ಸ್ವಯಂ ಪ್ರೇರಿತರಾಗಿ ಈ ರೀತಿ ಒಳ್ಳೆ ಕಾರ್ಯಕ್ರಮ ನಡೀತಿದೆ, ನಮ್ ಗಣೇಶ್ ರಾಯರು ಹೇಳಿದಾಗ ಈ ರೀತಿ ಕಾರ್ಯಕ್ರಮ ನಡೀತಿದೆ, ನಾನು ಬರ್ತೀನಿ ಅಂತ ಅವರೇ ಸ್ವಂತವಾಗಿ ನಮ್ಮ ಕರೆಗಳನ್ನ ಏನು ಕಾಯ್ದೇನೆ ಅವ್ರಿಗಿರುವಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೇಲೆ ಇದ್ದಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅವ್ರಿಗೂ ಡಾಕ್ಟರೇಟ್ ಸಿಕ್ಕಿದ್ದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. 50 ವರ್ಷ ಕಾಲ, 50 ವರ್ಷಕ್ಕಿಂತ ಸಿನಿಮಾ ರಂಗದಲ್ಲಿ 50 ವರ್ಷ ಕಾಲ ತಮ್ಮ ಅವ್ರ ತಂದೆಯವರು ಸಹ ಸಿನಿಮಾ ನಿರ್ಮಾಣ ಮಾಡಿದಂತವ್ರು. ಎಂತೆಂತ ಸಿನಿಮಾ ಕೊಟ್ಟಿದ್ದಾರೆ. ಇವತ್ತು ಮಾಯಿ ಜಂಬನ್ ಅಂತ ಆ ರೀತಿ ಸಿನಿಮಾಗಳು ಕೊಟ್ಟಿದ್ದಾರೆ. ಹಾಗೆ ನಮ್ಮೆಲ್ಲರ ಅಚ್ಚುಮೆಚ್ಚು ಅಪ್ಪು ಅವರು, ಅವ್ರ ಸುಪುತ್ರಿ ಕುಮಾರಿ ಧೃತಿಯವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಧೃತಿಯವರು ಅವ್ರು ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟ ಮೂಲಕ ಸ್ವಾಗತ. ಹಾಗೆ
ಹಾಗೆ ನಮ್ಮ ಸ್ಯಾಂಕಿ ನೆಡೆಗಾರರ ಸಂಘದ ಅಧ್ಯಕ್ಷರು ರಂಗನಾಥ್ ಅವರು ಎಲ್ಲ ರೀತಿ ಸಹಕಾರವನ್ನು ಕೊಟ್ಟು, ಹಾಗೆ ನಮಗೆ ಸದಾಶಿವನಗರ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ನಾಗರಿಕರು ಮತ್ತೆ ಸಂಘಟನೆ ಎಲ್ಲರೂ ಶುಭವನ್ನು ಹಾರೈಸಿ ಈ ರೀತಿ ಮಾಡ್ತಿರೋದು ಒಳ್ಳೆ ಕೆಲಸ, ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀರ ಅಂತ ಅವರು ಸದಾಶಿವನಗರ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಅವರ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಪ್ರೇಮ ವಸಂತ್ ಮೇಡಮ್ ಅವರು ಮತ್ತೆ ಎಲ್ಲ ಹಿರಿಯರಿದ್ದಾರೆ, ಅವರೆಲ್ಲರಿಗೂ ನಾನು ಸ್ವಾಗತವನ್ನ ಬಯಸ್ತೀನಿ. ಹಾಗೆ ರಾಘಣ್ಣವರ ಶ್ರೀಮತಿಯವರು ಅವರೆಲ್ಲ ಎಷ್ಟು ಸರಳತೆ ನೋಡಿ. ನಾವು ದೂರದಿಂದಾನೇ ಇರ್ತೀವಿ, ನಮಗೆ ಹೆಚ್ಚು ಈ ರೀತಿ ಗಮನ ಕೊಡೋದು ಎಲ್ಲ ಬೇಡ ಅಂತ. ಯಾವುದು ಅಣ್ಣವ್ರ ಕುಟುಂಬ ಅಂದ್ರೆ ಸರಳತೆ ಹೆಚ್ಚು, ಪ್ರಚಾರ ಯಾವುದು ನಮಗೆ ಬೇಡ ಅಂತ. ಜನರು ಪ್ರೀತಿ ಮಾತ್ರ ಬೇಕು ಅಂತ. ಯಾವಾಗ್ಲೂ ಈ ನಾಡಿನ ಜನತೆಗೆ ಒಳ್ಳೇದಾಗ್ಬೇಕು, ಆ ಜನತೆ ಒಳ್ಳೇದಾಗುವಂಥದ್ದು, ನಾಡಿನ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮತನ ಉಳಿಬೇಕು ಅನ್ನುವಂಥದ್ದೇ ಯಾವಾಗ್ಲೂ ಅಣ್ಣವರ ಕುಟುಂಬದ ಯಾವಾಗ್ಲೂ ಬಯಕೆ. ಹಾಗಾಗಿ ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೀನಿ. ಹಾಗೆ ನಮ್ಮ ಶ್ರೀಮತಿ ಅಶ್ವಿನಿ ಪುನೀತ್ ಅವರ ತಾಯಿಯವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ನಿಕಟಪೂರ್ವ ನಗರಸಭಾ ಸದಸ್ಯನಿ ಸುಮಂಗ್ಲಾ ಕೇಶವ್ ಐತಾಳ್ ಅವರಿದ್ದಾರೆ, ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶಿವರಾಮಣ್ಣನವರು, ಅವ್ರಿಗೂ ಮತ್ತು ಸಮಸ್ತ ಎಲ್ಲ ನಮ್ಮ ಗಣ್ಯಮಾನ್ಯರು ತಾವೆಲ್ಲ ಸ್ವಯಂ ಪ್ರೇರಿತರಾಗಿ ತಾವೇ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಇರುವಂತಹ ಅಭಿಮಾನ ಮತ್ತು ಅವರ ಮೇಲಿರುವಂತಹ ಪ್ರೀತಿ ಆಧಾರಿತವಾಗಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀರಾ. ಇವತ್ತು ಎಷ್ಟೇ ತಾವು ಬಿಡುವಿಲ್ಲ ಅಂದ್ರು ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಗೆ ಯಾವಾಗಲೂ ಬಿಡುವು ಮಾಡ್ಕೋತೀವಿ ಅನ್ನೋಂಥದ್ದನ್ನ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರೋ ಮೂಲಕ ತಾವು ವ್ಯಕ್ತಪಡಿಸಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲ ಸಮಸ್ತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಮತ್ತೆ ನಿಮಗೆಲ್ಲ ಅಭಿನಂದನೆಗಳು. ಅನ್ನ ಮಾಡಬೇಕು ಅಂತ ನಂಗೆ ತುಂಬಾ ಜನ ಅವರ ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಿದ್ರು. ಹಾಗಾಗಿ ಯಾರ ಕೈನಿಂದ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕು ಅನ್ನುವಂತ ದೊಡ್ಡ ಪ್ರಶ್ನೆ. ನೀವು ನಂಬ್ತಿರೋ ಬಿಡ್ತಿರೋ 4 ವರ್ಷದಿಂದನೂ ತುಂಬಾ ಜನ ಕಲಾವಿದರಿಗೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಏನೇನೋ ಮಾಡ್ತಾ ಇದ್ದೆ, ಅದೇನೋ ಕಾಲ ಕೂಡಿ ಬರ್ತಿರ್ಲಿಲ್ಲ. ಈ ಮಧ್ಯದಲ್ಲಿ ನಾನು ಸ್ವಲ್ಪ ಟೆಕ್ನಾಲಜಿ ಮಿನಿಸ್ಟರ್ ಆಗಿದ್ದೆ. ಹಾಗಾಗಿ ನಾನು 3D ನಲ್ಲಿ ಮಾಡಿಸೋಣ, ಒಂದು 4D ಅಥವಾ 3D ನಲ್ಲಿ ಮಾಡಿಸೋಣ, ಒಂದು ತುಂಬಾ ಅಡ್ವಾನ್ಸ್ಡ್ ಸಿಸ್ಟಮ್ ಮೆಷಿನ್ಸ್ ಇದೆ ಅಂತ. ನಮ್ಮ BFW ಎಸ್ ಎಂ ಕೃಷ್ಣ ಅವ್ರಿಗೆ ಗೊತ್ತಿರುತ್ತೆ. BFW ಎಲ್ಲ ನಿಮ್ಮ CMT ಪಕ್ಕನೇ ಇರೋದು. ನೀವು ಅವರು ಇವತ್ತು ಕರ್ನಾಟಕ ಇಡೀ ಭಾರತದಲ್ಲೇ ಪ್ರಿಸಿಷನ್ ಟೂಲ್ಸ್ ಗೆ ಹೆಸರುವಾಸಿಯಾದಂತಹ ಒಂದು ರಾಜ್ಯ, ಒಂದು ನಗರ ಇಡೀ ಭಾರತದಲ್ಲಿ ಅಂದ್ರೆ ಅದು ನಮ್ಮ ಬೆಂಗಳೂರು. BFW ರವಿ ರಾಘವನ್ ಅವರು ಬಂದಿದ್ದಾರೆ. ಅವ್ರು ಕೇಳಿದೆ, ನನಗೇನಾರ ಅಲ್ಲೇ ಇದ್ದಾರೆ ರವಿ ರಾಘವನ್ ಅವರು, MD BFW, ಬಹಳ ದೊಡ್ಡ ಕಂಪನಿ. ಅವ್ರು ಕೇಳಿದೆ, ಆದ್ರೆ ಈ ಸೈಜ್ ನಲ್ಲಿ ಮಾಡ್ಕೊಳಕ್ಕಾಗಲ್ಲ ನಾನು ನಿಮಗೆ, ಆದ್ರೆ ಒಬ್ಬರು ಕಲಾವಿದರು ನಾ ಮಾತ್ರ ಕೊಡ್ತೀನಿ ಅಂತ ಅವರು ತಿಳಿಸಿ, ನಮ್ಮ ಧನುಷ್ ಮತ್ತು ಮೇಘನಾ ಬಂದಿದಾರ. ಧನುಷ್ ಮತ್ತು ಮೇಘನಾ, ಹಾಯ್ ಧನುಷ್ ಬನ್ನಿ. ಧನುಷ್ ಅವರು ಮತ್ತು ಮೇಘನಾ ಅವರನ್ನು ಬಂದಿದ್ದಾರೆ, ಬನ್ನಿ. ನಿಮ್ಮ ಸ್ಟುಡಿಯೋ ಹೆಸರೇನು ಧನುಷ್? ಸ್ಕಲ್ಪ್ಚರ್ ಸ್ಟುಡಿಯೋನ ಧನುಷ್ ಅವರು. ಆದ್ರೂ ನಮ್ಗೆ ಯಾವಾಗ್ಲೇ ಏನೋ ಪ್ರತಿಮೆ ಮಾಡ್ತಿದ್ರೆ ಭಯ ಜಾಸ್ತಿ ಆಗುತ್ತೆ. ಏನು ಸ್ವಲ್ಪ ಏರ್ಪೇರಾದ್ರು ಪ್ರತಿಮೆ ಅಂದಾಗ ಅವ್ರ ಅಭಿಮಾನಿಗಳು ನಮ್ನ ಸುಮ್ಮನೆ ಬಿಡಲ್ಲ. ಏನ್ ನವೀನು ನೋಡಿ, ಪ್ರತಿಮೆಗೆ ಏನ್ ಹೆಸರು ಇಡಬೇಕು ಅಂತ ನವೀನ್ ಕೇಳಿದೆ. ನವೀನು ನನಗೆ ಹಿಂದೆ ಬಿದ್ದುಬಿಟ್ಟಿದ್ದ. ರೈಡ್ ಫಾರ್ ಅಪ್ಪು ಅಂತ ಒಂದು ಟೀಮ್ ಇದೆ, 250 ಜನ ಇದ್ದಾರೆ. ಅವರು ಯಾವಾಗಲೂ ಬೈಕ್ ರೈಡರ್ಸ್ ಇದ್ದಾರೆ, ಅವರೆಲ್ಲ ಇಲ್ಲೇ ನಿಂತಿದ್ದಾರೆ. ಯಾವಾಗಲೂ ಅವರು ಬೇರೆ ಬೇರೆಯವ್ರನ್ನ ಅವರು ಈ ಪ್ರತಿಮೆ ಮಾಡೋರ್ನೆಲ್ಲ ಕರ್ಕೊಂಡ್ ಬರ್ತಿದ್ರು. ಅವ್ರನ್ನೆಲ್ಲ ಕರ್ಕೊಂಡ್ ಬಂದಾಗ ಬೇರೆ ಬೇರೆ ಔಟ್ಡೋರಿಗೆ ಸೆಟ್ ಆಗ್ತಿರ್ಲಿಲ್ಲ. ಹಾಗಾಗಿ ಔಟ್ಡೋರ್ ನಲ್ಲೂ ಸೆಟ್ ಆಗ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಒಂದು ಹೊಸದಾಗಿ ಯಾರು ಮಾಡದೇ ರೀತಿಯ ಭಂಗಿ ಇದು ಅವರ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತ ನಾವು ಅನ್ಕೊಂಡಾಗ ಇದು ಕಾಪರ್ ಎಲ್ಲ ಧನುಷ್ ಬ್ರಾಸ್
ಅವ್ರು ಹೇಳ್ತಿರ್ತಾರೆ 800 kg ಬ್ರಾಸ್. ಹಾಗಾಗಿ ಅವರು ಸಮಯ ತಗೊಂಡು ಮತ್ತೆಲ್ಲ ಎಲ್ಲರಿಗೂ ತೋರಿ ಮಾಡಿ ಶ್ರೀಮತಿ ಅಶ್ವಿನಿ ಪುನೀತ್ ಅವ್ರಿಗೂ ತೋರಿಸಿ ಅವರು ಇಷ್ಟಪಟ್ಟರು. ಇದೆಲ್ಲೂ ಬೇರೆ ಈ ರೀತಿ ಪ್ರತಿಮೆ ಬೇರೆ ಕಡೆ ಮಾಡಿಲ್ಲ, ಈ ರೀತಿ ಮಾಡಿರುವಂತದ್ದು ಚೆನ್ನಾಗಿದೆ ಮಾಡಿ ಅಂತ ಇನಿಷಿಯಲ್ ಮಾಡೆಲ್ ಅನ್ನ ಮಾಡಿ ಪ್ರಥಮವಾಗಿ ಮಾಡೆಲ್ ಅನ್ನ ಮಾಡಿ ಅವ್ರು ಕೊಟ್ರು. ಆದ್ರೆ ಇದೆಲ್ಲ ಮಾಡಿದ್ಮೇಲೆ ಸರ್ಕಾರ ಯಾವಾಗ್ಲೂ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನ ಪ್ರೇರೇಪಣೆ ದಿನವಾಗಿ ಆಚರಣೆ ಮಾಡುವಂತದ್ದಿದೆ. ಇಡೀ ನಾಡಿನ ಜನತೆ ಅವರ ಜನ್ಮದಿನವನ್ನ, ಜಯಂತಿ ದಿನವನ್ನ ಪ್ರೇರೇಪಣೆ ದಿನವಾಗಿ ಎಲ್ಲ ನಾಡಿನ ಜನತೆ ಆಚರಣೆ ಮಾಡ್ತಾರೆ. ಹಾಗಾಗಿ ಸ್ಟ್ಯಾಚ್ಯೂಗೆ ಸ್ಟ್ಯಾಚ್ಯೂ ಆಫ್ ಇನ್ಸ್ಪಿರೇಷನ್, ಸ್ಫೂರ್ತಿಯ ಪ್ರತಿಮೆ ಅಂತ ನಾಮಕರಣ ಮಾಡುವಂತದ್ದಾಗಿದೆ. ಸ್ಫೂರ್ತಿಯ ಪ್ರತಿಮೆ ಅಂತ ನಾಮಕರಣವನ್ನು ಮಾಡುವಂತದ್ದಾಗಿದೆ. ಇದಕ್ಕೆ ಬೇಕಾಗಿರುವಂತ ಎಲ್ಲ ಸಹಕಾರ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವೆಸ್ಟ್ ಇವರು ಇಡೀ ಇದಕ್ಕೆ ಬೇಕಾಗಿರೋ ಖರ್ಚು, ಎಲ್ಲ ಸವಲತ್ತು, ಜಾಗ ಎಲ್ಲ ಅಧಿಕೃತವಾಗಿ ನಮ್ಮ ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ ನಿಂದ ಈ ಪ್ರತಿಮೆ ಮಾಡಿರುವಂತದ್ದು. ಹಾಗಾಗಿ ನಮ್ಮ ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ ಸಮಸ್ತ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಶುಭಾಶಯ ಕೊಡ್ತೀನಿ. ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಲ್ಲಿ ಶ್ರೀನಿವಾಸ ಮೂರ್ತಿಗಳು ಬಂದಿರಬೇಕು, ಅವರು ಇದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್ಕಾರಕ್ಕೂ ಧನ್ಯವಾದವನ್ನ ಹೇಳ್ತೀನಿ. ರಾಜ್ಯ ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನ, ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ಗೂ ಧನ್ಯವಾದವನ್ನ ಹೇಳುತ್ತೇನೆ. ಮತ್ತು ಇನ್ನು ಹೆಚ್ಚೇನು ಹೇಳಲಿಕ್ಕಿಲ್ಲ. ಪುನೀತ್ ಅವರು ಅಂದ್ರೆ ಸರಳತೆಗೆ ಇನ್ನೊಂದು ಹೆಸರೇ, ಸರಳತೆಗೆ ಇನ್ನೊಬ್ಬರು ಹೆಸರೇ. ನಾವು ಅವ್ರು ಎಷ್ಟು ಸರಳರು ಅಂದ್ರೆ, ನಾವು ಒಂದ್ ಸ್ವಲ್ಪ ಬಗ್ಗೆ ನಮಸ್ಕಾರ ಮಾಡಿದ್ರೆ ಅವ್ರು ಪೂರ್ತಿ ಒಬ್ಬ ವ್ಯಕ್ತಿ ಯಾರೇ ಇರಲಿ, ಅದು ಒಬ್ಬ ಸಾಧಾರಣ ವ್ಯಕ್ತಿ ಇರಲಿ, ಇನ್ನೊಬ್ಬ ಇರಲಿ, ಎಲ್ಲರಿಗೂ ಪ್ರೀತಿ ಗೌರವ ಅಂತ ತೋರಿಸುವಂತ ಅಪರೂಪದ ವ್ಯಕ್ತಿ ಏನಾರಿದ್ರೆ ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ. ಅವರು ಪ್ರೀತಿಗೆ ಇನ್ನೊಂದು ಹೆಸರೇ, ಅವರ ಸಾಧನೆ, ಕೊಡುಗೆ, ಪ್ರಕೃತಿ ಅಂದ್ರೆ ಅವರಿಗೆ ಬಹಳ ಇಷ್ಟ. ಪ್ರಕೃತಿಯಿಂದ ಬಹಳ ಇಷ್ಟಪಡುವಂತ ವ್ಯಕ್ತಿ. ಗಂಧದ ಗುಡಿ ಸಿನಿಮಾವನ್ನ ಒಂದು ಡಾಕ್ಯುಮೆಂಟರಿ ಆಗಿ ಕಾಡಲ್ಲೇ ಇದ್ದು ಆ ಸಿನಿಮಾವನ್ನ ತಯಾರು, ಕೇವಲ ಒಂದು ಅವ್ರಿಗಿದ್ದಂತ ಪ್ರಕೃತಿಗಿದ್ದಂತ ಕಾಳಜಿ ಆಧಾರಿತವಾಗಿ ಅವ್ರು ಮಾಡಿದಂತ ಕೆಲಸ ಆಗಿತ್ತು. ಹಾಗಾಗಿ ಇವತ್ತು ನಾವು ಅವ್ರ ಬಗ್ಗೆ ಎಷ್ಟು ಮಾತಾಡೋದು ಕಮ್ಮಿನೇ. ಅಂದು ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ, ಹೇಗೆ ಅಣ್ಣವರಿಗೆ ಕರ್ನಾಟಕ ರತ್ನ ಬಿರುದನ್ನು ಕೊಡುವಂತದ್ದಾಗಿತ್ತು, ಅದೇ ರೀತಿ ನಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡುವಂತದ್ದಾಗಿತ್ತು. ಈ ರೀತಿ ಹಲವಾರು ಬಿರುದನ್ನ, ಎಲ್ಲರಿಗೂ ಇಷ್ಟವಾಗಿರೋದು ಪವರ್ ಸ್ಟಾರ್ ಅಂತ ಯಾವುದು. ಸೊ ಈ ರೀತಿ ಪುನೀತ್ ರಾಜ್ಕುಮಾರ್ ಅವರ ಜೀವನ ಮತ್ತು ಅವರ ಆತ್ಮೀಯತೆ ನಮ್ಗೆಲ್ಲ ಬಹಳಷ್ಟು ಪ್ರೀತಿ, ವಿಶ್ವಾಸವನ್ನ ತೋರಿಸುವಂತವರೇ ಪುನೀತ್ ರಾಜ್ಕುಮಾರ್. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ, ನಾವು ಅವರಿಗೆ ಗೌರವವನ್ನು ತೋರಿಸಲಿಕ್ಕೆ, ಇಡೀ ನಾಡಿಗೆ ಜನತೆಗೆ ಪ್ರೇರೇಪಣೆ ಸಿಗುವ ರೀತಿಯಲ್ಲಿ ಸ್ಫೂರ್ತಿಯ ಪ್ರತಿಮೆಯನ್ನ ಅನಾವರಣವನ್ನ ಮಾಡಿಕೊಟ್ಟಿದ್ದಾರೆ ಶ್ರೀಮತಿ ಅಶ್ವಿನಿ ಪುನೀತ್ ಅವರು. ಅವ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ, ಅವರು ಎರಡು ಮಾತನ್ನ ನಮ್ಗೆಲ್ಲ ಆಡಬೇಕು ಅಥವಾ ನಮ್ಮನ್ನೆಲ್ಲ ಉದ್ದೇಶಿಸಿ ಅದೊಂದು ಮಾತು ಬೇಡ ಅಂತ ಹೇಳಿದ್ರು. ಅದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಒಂದು ಎರಡು ಮಾತು ಮಾತ್ರ ಆಗ್ಬೇಕು. ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು. ನೆರೆದಂತ ಸಮಸ್ತರಿಗೂ ಹೊಸ ವರ್ಷ ಒಳ್ಳೆದಾಗಲಿ. ಒಳ್ಳೆಯ ಪ್ರಾರಂಭವನ್ನು ಮಾಡಿದ್ದೀವಿ. ಹೊಸ ವರ್ಷನ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಅನಾವರಣವನ್ನು ಮಾಡೋ ಮೂಲಕ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಭಾರತ್ ಮಾತಾ ಕಿ. ಪುನೀತ್ ರಾಜ್ಕುಮಾರ್ ಅವರಿಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ.